ಏನ್ ಮಾವ ಇದು? ನಿನ್ ಹೆಂಡತಿ ಆಗೋಳು ನಾನು, ನನಗ್ ತಾನೇ ಆಲ್ ದಿ ಬೆಸ್ಟ್ ಹೇಳ್ಬೇಕು. ನಿನ್ನನ್ ಹೇಗ್ ಮರೆಯಕ್ಕಾಗುತ್ತೆ ಚಾರು? ನಿನ್ಗೂನು ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಸ್ಪರ್ಧೆಲ್ ಗೆಲ್ಲೋದು ಒಬ್ರೇ ಮಾವ, ಇಬ್ರು ಗೆಲ್ಲಲ್ಲ. ನೀನ್ ಆಲ್ ದಿ ಬೆಸ್ಟ್ ಮೊದಲು ಹೇಳಿದ್ದು ಈ ಆದ್ಯಾಗೆ, ಆಮೇಲೆ ನನಗೆ. ಅಂದ್ರೆ ಒಬ್ರಿಗೆ ಹೇಳಿದ್ದು ನಿಜ, ಇನ್ನೊಬ್ರಿಗೆ ಹೇಳಿದ್ ಸುಳ್ಳ? ನಿಜ ಹೇಳು, ಮನ್ಸ್ಫೂರ್ತಿಯಾಗಿ ಯಾರು ಗೆಲ್ಬೇಕು ಅಂತ ಬೇಡ್ಕೋತಿದ್ಯಾ? ಅಂದ್ರೆ ಯಾರಿಗ್ ಟ್ಯಾಲೆಂಟ್ ಇರುತ್ತೋ ಅವರೇ ಅಲ್ವಾ ಗೆಲ್ಲೋದು? ಮಾವ, ಅಂದ್ರೆ ನಿನ್ ಹತ್ರ ಟ್ಯಾಲೆಂಟ್ ಇಲ್ವಾ? ಯಾಕಿಲ್ಲ, ಇದೆ. ಇದ್ರೆ ಹೀರೋರೇ ಗೆಲ್ತಾರೆ. ಮಾವ, ನಿನ್ ಹೆಂಡತಿ ಆಗೋಳು ನಾನ್ ತಾನೆ, ನಿನ್ ಸಪೋರ್ಟ್ ನನಗೆ ಇರ್ಬೇಕು. ನನ್ ಸಪೋರ್ಟ್ ಯಾವಾಗ್ಲೂ ನಿನಗೆ ಇರುತ್ತೆ ಚಾರು. ನೋಡಿದ್ಯಾ ಪಾರ್ವತಿ, ನನ್ ಮಗನ್ಗೆ ನನ್ ಸೊಸೆ ಅಂದ್ರೆ ಎಷ್ಟು ಪ್ರೀತಿನೋ. ಚಾರು ಇಲ್ಬಾ, ನನ್ ಬಂಗಾರ. ನೀನ್ ಈ ರಂಗೋಲಿ ಸ್ಪರ್ಧೆನಲ್ಲಿ ಎಲ್ರನ್ನು ಸೋಲ್ಸಿ ಫಸ್ಟ್ ಪ್ರೈಸ್ ತಗೊಂಡೆ ಅನ್ಕೋ, ನಮ್ ಭಾವನವ್ರ ದೃಷ್ಟಿಲಿ ನೀನು ಒಳ್ಳೆಯವಳಾಗ್ತೀಯಾ. ನಮ್ ಮನೇಲಿ ನಿನ್ ಸ್ಥಾನ ಪರ್ಮನೆಂಟ್ ಆಗುತ್ತೆ. ಚಿಕ್ಕಮ್ಮ, ನಾನಿಲ್ಲಿ ಕಷ್ಟ ಪಡ್ತಿರೋದು ನಿಮ್ ಭಾವನ ಇಂಪ್ರೆಸ್ ಮಾಡೋದಕ್ಕಲ್ಲ, ನನ್ ಸಿನಿಮಾವನ್ನ ಇಂಪ್ರೆಸ್ ಮಾಡೋದಕ್ಕೆ. ಅಬ್ಬಾ, ಯಾವ್ದೋ ಒಂದು ಭಾವ. ಮೊದ್ಲು ಗೆಲ್ಬೇಕಲ್ವಾ? ನೀನ್ ಮೊದ್ಲು ಹೋಗಿ ಪ್ರಿಪೇರ್ ಆಗೋ, ಹೋಗು. ಹಾ ಹಾ. ಪಾರ್ವತಿ, ಆ ಆದ್ಯ ಸೋಲ್ಬೇಕು, ನಮ್ ಚಾರು ಗೆಲ್ಬೇಕು. ಬೇಕು ಅಂದ್ರೆ ಆ ದೇವ್ರಿಗೆ ತೆಂಗಿನಕಾಯಿ ಹೊಡೆದು ನಮಸ್ಕಾರ ಹಾಕೋಣ. ಹೌದದ್ಕೆ, ಈ ಚಾರು ನಂಬೋದಕ್ಕಿಂತ ಆ ದೇವ್ರನ್ನ ನಂಬೋದೇ ಒಳ್ಳೇದು. ಬನ್ನಿ. ಆದ್ಯ, ನೀನ್ ಗೆಲ್ತೀಯೋ ಇಲ್ವೋ ಅಂತ ಒಂಥರ ಭಯ ಆಗ್ತಿದ್ಯಮ್ಮ. ನಿನಗ್ ರಂಗೋಲಿ ಹಾಕಕ್ ಬರಲ್ಲ ಅಂತ ಎಲ್ಲರೂ ಹೀಯಾಳಿಸ್ತಾ ಇದ್ದಾರೆ. ಅಂಥವ್ರ ಹತ್ರ ನೀನು ಚಪ್ಪಾಳಿ ತಗೊಳ್ಬೇಕು, ಗೊತ್ತಾಯ್ತಾ? ಯಾರು ಭಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ, ನಾನೇ ಗೆಲ್ತೀನಿ. ಆದ್ಯನ್ ಹಠದ ಬಗ್ಗೆ ನಮಗ್ ಗೊತ್ತೇ ಇದೆಯಲ್ಲ ಅತ್ತೆ. ಅವಳು ಮನ್ಸ್ ಮಾಡಿದ್ರೆ ಖಂಡಿತ ಸಾಧಿಸ್ತಾಳೆ. ಹೌದು ದೊಡ್ಡಮ್ಮ, ಮೊನ್ನೆ ತಾನೆ ಚೆಸ್ ಗೇಮ್ ಅಲ್ಲಿ ತುಂಬಾ ಪ್ರೈಸ್ ತಗೊಂಡಿದ್ದಾಳೆ. ಆದ್ಯಕ್ಕನ್ ಬ್ರೈನು ತುಂಬಾ ಫಾಸ್ಟು. ಕಂಪ್ಯೂಟರ್ ಉಪಯೋಗಿಸೋ ಆದ್ಯಕ್ಕನ್ಗೆ ರಂಗೋಲಿ ಸ್ಪರ್ಧೆಯಲ್ಲಿ ಗೆಲ್ಲೋದು ಅದ್ಯಾವುದೋ ದೊಡ್ಡ ವಿಷಯನೇ ಅಲ್ಲ. ನೋಡಿದ್ರ ಅತ್ತೆ, ಬಿಟ್ಟು ಕೂಡ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ. ಆದ್ಯ, ನೀನ್ ಗೆಲ್ತೀಯ ಅಂತ ನಾನು ಮತ್ತೆ ಅತ್ತೆ ತುಂಬಾ ಆಸೆ ಇಟ್ಕೊಂಡಿದೀವಿ. ನೀನು ಖಂಡಿತ ಗೆಲ್ಲೇಬೇಕು. ಅಮೆರಿಕಲ್ ಬೆಳೆದಿದ್ರು ಕೂಡ ಇಲ್ಲಿನ ಪದ್ಧತಿಗಳನ್ನ ಮರ್ತಿಲ್ಲ ಅಂತ ಇವ್ರಿಗೆಲ್ಲ ತಿಳಿಯೋ ಹಾಗೆ ಮಾಡಬೇಕು. ರಂಗೋಲಿ ಬಗ್ಗೆ ಚಿಕ್ಕತ್ತೆ ಏನೇನ್ ಹೇಳಿದ್ರು ಅದನ್ನೆಲ್ಲ ನೀನು ನೆನ್ಪು ಮಾಡ್ಕೋ. ನಿನ್ ಫೋಕಸ್ ಎಲ್ಲ ನೀನ್ ಹಾಕೋ ರಂಗೋಲಿ ಮೇಲೆ ಇರ್ಬೇಕು. ಫಸ್ಟ್ ಪ್ರೈಸ್ ತರಲೇಬೇಕು. ಇದೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ? ಅಂದ್ರೆ ನೀನ್ ಗೆಲ್ಲಿ ಅಂತ ಮೋಟಿವೇಟ್ ಮಾಡ್ತಿದ್ದೆ ಅಷ್ಟೇ. ಬೇಕಾಗಿಲ್ಲ. ಬೇಕಂದ್ರೆ ನೀನ ಪಪ್ಪು ಚಾರನ ಮೋಟಿವೇಟ್ ಮಾಡು. ಅಷ್ಟಕ್ಕೂ ನಾನು ಈ ಸ್ಪರ್ಧೆಗೆ ಬಂದಿರೋದೆ ಗೆಲ್ಲೋದಕ್ಕೆ ಅಂತ. ಖಂಡಿತ ಗೆದ್ದೇ ಗೆಲ್ತೀನಿ. ಯಾಕಂದ್ರೆ ಈ ಗೆಲುವು ನನಗೋಸ್ಕರ ಅಲ್ಲ, ರಾಜಲಕ್ಷ್ಮಿಗೋಸ್ಕರ. ರಾಜಲಕ್ಷ್ಮಿ ಓದಿಗೋಸ್ಕರ. ನೀನು ಈ ಚಾಲೆಂಜ್ ಮಾಡಿದ್ದು ನಂಗೆ ಇಷ್ಟ ಆಗ್ತಿಲ್ಲ ಆದ್ಯ. ನನ್ನ ಓದಿಗೋಸ್ಕರ ನೀನ್ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ನನಗಿಷ್ಟನೇ ಇಲ್ಲ. ಒಂದ್ಸಲ ಯೋಚನೆ ಮಾಡು ಆದ್ಯ. ನಮ್ಮ ಉದ್ದೇಶ ಒಳ್ಳೇದಾಗಿದ್ದಾಗ ಗೆಲುವು ನಮ್ಮ ಹಿಂದೆನೇ ಇರುತ್ತೆ ಅಂತ ನೀನೇ ಹೇಳಿದ್ದೆ ಅಲ್ವಾ? ಈಗ ನೀನೇ ಭಯ ಪಟ್ರೆ ಹೇಗೆ? ನಾನೇ ಗೆಲ್ಲೋದು. ನಿಮ್ಮಪ್ಪ ನೀನು ಓದೋದಕ್ಕೋಸ್ಕರ ಒಪ್ಕೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ.
ಮತ್ತೆ ಯಾಕೋ ಬಂದೆ ನೀನು? ನಮಸ್ಕಾರ ಅಮ್ಮ, ನಾವೇ ಕರ್ಕೊಂಡು ಬಂದ್ವಿ. ಈ ಪ್ರಶಾಂತ್ ಅನ್ನೋನು ನಿಮ್ಮ ಮಗನಿಗೆ ಮೋಸ ಮಾಡಿ ನಿಮ್ಮ ಮನೆ ಹುಡುಗಿನ ಮದುವೆ ಮಾಡ್ಕೊಳಕ್ ಬಂದಿದ್ದ ಅಂತ ನಿಮ್ಮ ಚಿಕ್ಕ ಮಗ ಚೀಟಿಂಗ್ ಕೇಸ್ ಹಾಕಿದ್ದಾರೆ. ಹಾಗಾದ್ರೆ ಅರೆಸ್ಟ್ ಮಾಡಿ ಒಳಗೆ ಹಾಕದ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದ್ರಿ? ಇವನ್ ಮುಖ ಕೂಡ ನೋಡಬಾರ್ದು ಅನ್ಕೊಂಡೆ. ನೋಡಿ ಅಜ್ಜಿ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನನ್ಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ನೀನ್ ರೋಗನ ಕಣ್ಣಾರೆ ನೋಡಿದ್ವಿ ಅಲ್ವಾ, ಇನ್ನು ಏನ್ ನೋಡ್ಬೇಕು? ಅದನ್ನೆಲ್ಲ ಪ್ಲಾನ್ ಮಾಡಿರೋದು ಅಜ್ಜಿ. ಹೌದಮ್ಮ, ನಿಮ್ಮ ಮನೆ ಹುಡುಗಿನೇ ಇವನನ್ನ ಮಿಸ್ಲೀಡ್ ಮಾಡಿದಾಳೆ ಅಂತಿದ್ದಾನೆ. ಚೀಟಿಂಗ್ ಕೇಸ್ ಹಾಕಿ ಅರೆಸ್ಟ್ ಮಾಡಬೇಕಾಗಿರೋದು ಆ ಹುಡುಗಿನೇ ಅಂತಿದ್ದಾನೆ. ಏನು? ನಮ್ಮನೆ ಹುಡುಗಿ ಸುಳ್ಳು ಹೇಳಿದಾಳ? ಅಷ್ಟಕ್ಕೂ ಇವನ್ ಬಗ್ಗೆ ಸುಳ್ಳು ಹೇಳ್ಬೇಕಾಗಿರೋ ಅಗತ್ಯ ಯಾರಿಗಿದೆ? ಇವನು ಯಾವುದೇ ಆಧಾರ ಇಲ್ಲದೆ ಮಾತಾಡ್ತಿಲ್ಲಮ್ಮ. ಹುಡುಗಿನ ನೋಡಕ್ ಬಂದಿದ್ದಿನ ಒಂದು ಹುಡುಗಿ ಕುಡಿಯೋರು ಹುಡುಗಿರಿಂದ ಸುತ್ತಾಡೋರು ಇಷ್ಟ ಅಂತ ಇವನ್ಗೆ ಮೆಸೇಜ್ ಮಾಡಿದಾಳೆ. ಇವನ್ ಹತ್ರ ಪ್ರೂಫ್ ಕೂಡ ಇದೆ. ಆ ಫೋನ್ ಕೊಡು. ಈ ಫೋನಲ್ಲಿ ಎಲ್ಲ ಇದೆ ಅಮ್ಮ. ಫೋನಲ್ಲಿ ಮೆಸೇಜ್ ಮಾಡಿದಾಳ? ನಮ್ಮನೇಲಿ ಯಾರ ಹತ್ರನೂ ಫೋನ್ ಇಲ್ವಲ್ಲ? ಇಲ್ಲಮ್ಮ, ನಿಮ್ಮ ಮನೇಲಿರೋ ಹುಡುಗಿನೇ ಮಾಡಿದಾಳೆ. ಫೋನು ನಮ್ಮ ಮನೇಲಿ ಫೋನ್ ಉಪಯೋಗಿಸೋದು ಅಮೇರಿಕಾ ಹುಡುಗಿ ಒಬ್ಳೆ. ಆ ಹುಡುಗಿ ಹೆಸರು ಆದ್ಯ. ನಾನ್ ದೊಡ್ಡ ಸೊಸೆ ತಂಗಿ ಮಗಳು. ಹೌದು, ಆ ಹುಡುಗಿನೇ ಚೀಟಿಂಗ್ ಮಾಡಿದಾಳೆ. ಹೌದು ಅಜ್ಜಿ, ನಿಮ್ಮ ಮೊಮ್ಮಗಳಿಗೆ ಸಿಗರೇಟ್ ಸೇದವರು, ಡ್ರಿಂಕ್ಸ್ ಮಾಡೋರು, ಹುಡುಗಿ ಜೊತೆ ಓಡಾಡೋರು ತುಂಬಾನೇ ಇಷ್ಟ ಅಂತ ಹೇಳಿ ನನ್ನ ನಂಬಿಸಿದ್ಲು. ಹೌದಾ? ನನಗೆ ಎಲ್ಲ ಕೆಟ್ಟ ಅಭ್ಯಾಸ ಇದೆ ಅಂತ ನಾನು ರಾಜಲಕ್ಷ್ಮಿ ಅವ್ರ ಹತ್ರ ಹೇಳಿ ನಿಮ್ಮ ಮಗನ ದೃಷ್ಟಿಲಿ ನಾನು ಕೆಟ್ಟವನಾದೆ. ನಿಜ ಹೇಳಬೇಕು ಅಂದರೆ ನನಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ಓಹೋ, ಇದೆಲ್ಲ ಹುಡುಗಿ ಮಾಡಿರೋ ಕೆಲಸನಾ? ನನ್ಗಿವಾಗ ಅರ್ಥ ಆಯ್ತು. ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಯಾವ್ದಾದ್ರು ಹುಡುಗಿ ಕುಡಿಯೋ ಹುಡುಗನ, ಸಿಗರೆಟ್ ಸೇದೋ ಹುಡುಗನ ಇಷ್ಟಪಡ್ತಾಳ? ಆ ಹುಡುಗಿ ಮೆಸೇಜಲ್ಲಿ ಹೇಳಿ ಮೋಸ ಮಾಡುವಾಗ ನಿನ್ ಬುದ್ಧಿ ಎಲ್ಲೋಗಿತ್ತೋ? ಇದೇನಜ್ಜಿ, ನಿಜ ಹೇಳಿದ್ರು ನನ್ನೇ ಬೈತಾ ಇದ್ದೀರಲ್ಲ. ಮತ್ತಿನ್ನೇನು, ಹುಡುಗಿ ನೋಡಕ್ ಬಂದಾಗ ಅಂತ ಮಾತು ಹೇಳಕ್ಕೆ ಯೋಚನೆ ಮಾಡ್ಬೇಕು ತಾನೆ? ನೋಡಿ ಅಮ್ಮ, ನಿಜವಾಗ್ಲೂ ಅರೆಸ್ಟ್ ಮಾಡಬೇಕು ಅಂತ ಆದ್ರೆ ಆ ಹುಡುಗಿನೇ ಅರೆಸ್ಟ್ ಮಾಡಬೇಕು. ಮಾಡಿ. ಆ ಹುಡುಗಿಗೆ ಆಗ್ಲಾದ್ರೂ ಬುದ್ಧಿ ಬರುತ್ತೆ. ಅವಳು ನಮ್ಮನೆಗೆ ಬಂದಾಗಿಂದ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ಲ. ಯಾವಾಗ್ಲೂ ಬರೀ ಸಮಸ್ಯೆಗಳೇ. ಯಾವುದೋ ಒಂದು ಕಿತಾಪತಿ ಮಾಡಿಲ್ಲ ಅಂದ್ರೆ ಅವಳಿಗೆ ಸಮಾಧಾನನೇ ಆಗಲ್ಲ. ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತಿದ್ದೆ. ನಮ್ಮ ಸೊಸೆ ಮುಖ ನೋಡ್ಕೊಂಡು ಸುಮ್ಮನಿದ್ದೆ. ನನ್ನ ಮಗ ಕೂಡ ಅವಳ ಹತ್ರ ಏನೂ ಮಾತಾಡಲ್ಲ. ಅವಳಿಗೆ ಪೊಲೀಸೇ ಸರಿ, ಕರ್ಕೊಂಡು ಹೋಗಿ ಜೈಲಲ್ಲಿ ಹಾಕಿ. ನಮ್ಮ ಡ್ಯೂಟಿ ನಾವು ಮಾಡ್ತೀವಮ್ಮ. ಅಷ್ಟಕ್ಕೂ ಆ ಹುಡುಗಿ ಎಲ್ಲಿ? ಊರಲ್ಲಿ ರಂಗೋಲಿ ಸ್ಪರ್ಧೆ ನಡೀತಿದ್ಯಲ್ಲ, ಅಲ್ಲಿ ಹೋಗಿದ್ದಾಳೆ. ರಾಜಾರಾಮ್ ಅಂಕಲ್ ಕೂಡ ಅಲ್ಲೇ ಇದ್ದಾರಾ? ಎಲ್ಲರೂ ಅಲ್ಲೇ ಇದ್ದಾರೆ. ಹಾಗಿದ್ರೆ ಅಲ್ಲೇ ಹೋಗೋಣ ಬನ್ನಿ ಸರ್. ಸರಿ, ಬನ್ನಿ. ಭಗವಂತ, ರಂಗೋಲಿ ಸ್ಪರ್ಧೆಲಿ ನನ್ನ ಸೊಸೆನೇ ಗೆಲ್ಬೇಕು, ಬಹುಮಾನ ನನಗೇ ಸಿಗ್ಬೇಕು. ಅಕ್ಷಿ, ನೀನ್ ಈಗ್ಲೇ ಸೀನ್ಬೇಕಾ? ಕೆಲಸ ಶುರು ಮಾಡೋಕ್ಕೂ ಮುಂಚೆ ಸೀತ್ರೆ ಅಪಶಕನ ಅಂತಾರೆ ಪಾರ್ವತಿ. ಸೀನನ್ ಹೇಗ್ ತಡೆಯೋದತ್ಗೆ? ಚಾರು ಸ್ಪರ್ಧೆಲಿ ಸೋಲ್ಬಾರ್ದು. ನನ್ನ ಕೈಲಿರೋ ಈ ತೆಂಗಿನಕಾಯಿ ಹೊಡೆಯೋದು ಆ ದೇವ್ರಿಗೆ ಇಷ್ಟ ಇಲ್ಲ ಅನ್ಸತ್ತೆ. ತಗೋ, ನೀನೇ ಹೊಡಿ. ದೇವ್ರೆ, ಹೇಗಾದ್ರೂ ಸರಿ ಚಾರುನೇ ಗೆಲ್ಬೇಕು, ಮಾವನವ್ರು ಮೆಚ್ಕೋಬೇಕು. ದೇವ್ರೆ ದೇವ್ರೆ ದೇವ್ರೆ. ಇದೇನತ್ಗೆ ನನಗೆ ಹೇಳ್ಬಿಟ್ಟು ನೀವೇ ಸೀನ್ತಿದ್ದೀರಲ್ಲ? ನೀನ್ ಹೇಳಿದ್ ಕರೆಕ್ಟೇ ಪಾರ್ವತಿ. ಸೀನನ್ನ ಯಾರ ಕೈಲಿ ತಡಿಯಕ್ಕಾಗತ್ತೆ? ಅಪಶಕನ ಎಲ್ಲ ನಮ್ಗೆ ಎದುರಾಗ್ತಿದ್ಯೋ ಏನೋ. ಅಷ್ಟಕ್ಕೂ ನಮ್ ಚಾರು ಸ್ಪರ್ಧೆಲಿ ಗೆಲ್ತಾಳೋ ಇಲ್ವೋ? ಅಲ್ಲ, ಆ ದೇವ್ರೆ ಗೆಲ್ಲಿಸ್ತಾನೆ ಅನ್ನೋ ನಂಬಿಕೆ ಆದ್ರೂ ಇತ್ತು. ಇವಾಗ ನಂಬಿಕೆ ಕೂಡ ಹೋಯ್ತು. ಅಯ್ಯೋ ದೇವ್ರೆ. ಪಾರ್ವತಿ, ನಾವ್ ಹೀಗೆ ಕೇಳ್ಕೊಳ್ಳೋದಕ್ಕಿಂತ ಚಿಕ್ಕ ಮಕ್ಕಳು ಕಲ್ಮಶ ಇಲ್ದೇ ಇರೋರು ದೇವ್ರಿಗೆ ಸಮಾನ ಅಂತ ಹೇಳ್ತಾರಲ್ವಾ, ಅವರು ಕೇಳ್ಕೊಂಡ್ರೆ ಖಂಡಿತ ಕೋರಿಕೆ ನಡೆಯುತ್ತೆ. ನಮ್ ಬಿಟ್ಟು ಕೈಯಲ್ಲಿ ತೆಂಗಿನಕಾಯಿ ಹೊಡ್ಸೋಣ, ಆಗ ನಮ್ ಚಾರು ಖಂಡಿತ ಗೆದ್ದೆ ಗೆಲ್ತಾಳೆ. ಬಿಟ್ಟು, ಲೋ ಬಿಟ್ಟು, ಬಾ ಇಲ್ಲಿ ಬಾ. ಯಾಕತ್ತೆ ಎಲ್ಲಿ ಕೂತ್ಕೊಂಡಿದ್ದೀರಾ? ಇಲ್ಲಿ ಬಾರೋ. ರಂಗೋಲಿ ಕಾಂಪಿಟೇಷನ್ ಅಲ್ಲಲ್ವಾ ನಡೀತಿರೋದು? ಕೂತ್ಕೋ ಮೊದ್ಲು. ನಮಸ್ಕಾರ ಮಾಡೋದಕ್ಕೆ ಕಣೋ, ಮೊದ್ಲು ನೀನ್ ದೇವ್ರಿಗೆ ತೆಂಗಿನಕಾಯಿ ಹೊಡಿ. ಅದನ್ನೇ ನೀವ್ ಹೊಡಿಬೋದಲ್ವಾ? ಅಯ್ಯೋ, ನಮ್ ಕೈಯಲ್ಲಿ ಆಗ್ಲಿಲ್ಲ ಕಣೋ. ಈಗ ನೀನಾದ್ರೂ ನಾವ್ ಗೆಲ್ಬೇಕು ಅಂತ ಕೇಳ್ಕೊಂಡು ತೆಂಗಿನಕಾಯಿ ಹೊಡಿ. ಸರಿ, ಹಾಗಾದ್ರೆ
ದೇವ್ರೆ ಆದ್ಯಕ್ಕನ್ ಗೆಲ್ಸ್ಬಿಡು. ಅರೆ ತೆಂಗಿನಕಾಯಿ ಸರಿಯಾಗಿ ಹೊಡೆದಿದೆ ಅಲ್ವಾ ಅತ್ಗೆ? ನಮ್ಗೇನ್ ಸೋಲೇ ಇಲ್ಲ. ಚಾರು ಖಂಡಿತವಾಗ್ಲೂ ಗೆಲ್ತಾಳೆ. ಚಾರುನಾ? ಹೌದು ಕಣೋ, ನೀನ್ ಬೇಡ್ಕೊಂಡಿದ್ದು ಚಾರುಗೋಸ್ಕರ ಅಲ್ವಾ? ಇಲ್ಲಪ್ಪ, ಆದ್ಯಕ್ಕ ಗೆಲ್ಲಿ ಅಂತ ನಾನು ಬೇಡ್ಕೊಂಡಿದ್ದು. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಇದೇನೋ ಸ್ಪರ್ಧೆಲಿ ನಾವು ತಾನೇ ಗೆಲ್ಬೇಕು, ಆದ್ಯ ಗೆಲ್ಬೇಕು ಅಂತ ಯಾಕೆ ಕೇಳ್ಕೊಂಡೆ? ಆದ್ಯಕ್ಕ ಕೂಡ ನಮ್ಮನೆ ಹುಡುಗಿನೇ ಅಲ್ವಾ? ಆದ್ಯಕ್ಕ ಗೆದ್ರೆ ನಾವು ಗೆದ್ದ ಹಾಗೆ. ನನ್ನ ಮಗನೇ ಬಿಟ್ಟು ಭಾರಿ ಪ್ಲಾನ್ ಮಾಡ್ತೀಯ ಕಣೋ ನೀನು. ಅಲ್ವೋ? ಲೋ ಲೋ ಇದೇನತ್ಗೆ ನಮ್ ಬೆರಳನ್ನ ನಮ್ ಕಣ್ಗೆ ಚುಚ್ಕೊಂಡ್ಬಿಟ್ವಲ್ಲ. ಏನಾಯ್ತು? ಇಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಲ್ಲಿದ್ದು ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ನೀನ್ ಖಂಡಿತವಾಗ್ಲೂ ಗೆಲ್ತೀಯ ಚಾರು? ನಮ್ಗೇನೋ ಡೌಟ್ ಬರ್ತಾ ಇದೆ. ಮೊದ್ಲೇ ಭಾವನವ್ರ ಮುಂದೆ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಗೆಲ್ತೀನಿ ಅಂತ ಅಷ್ಟೊಂದು ಬಿಲ್ಡಪ್ ಕೊಟ್ಟಿದ್ಯಾ. ಇಲ್ಲಿ ನೋಡಿದ್ರೆ ನಮ್ಗೇನೋ ಅಪಶಕುನೇ ಎದುರಾಗ್ತಿದೆ. ನನಗೆ ಗೊತ್ತು ಚಿಕ್ಕಮ್ಮ, ಮಾವ ಕೂಡ ಮೊದ್ಲು ಆದ್ಯಂಗೆ ಬೆಸ್ಟ್ ಆಫ್ ಲಕ್ ಹೇಳಿದ್ದು. ಆಮೇಲೆ ನಾನು ಕೇಳಿದಕ್ಕೆ ಹೇಳ್ದ ಗೊತ್ತಾ? ಅವಾಗ್ಲೇ ಅನ್ಕೊಂಡೆ ಹೀಗೆಲ್ಲ ಆಗುತ್ತೆ ಅಂತ. ಮತ್ತೆ ಯಾವ ಧೈರ್ಯದಿಂದ ಹೇಳ್ದೆ? ಆ ಕಡೆ ಆದ್ಯ ಏನ್ ಅನ್ಕೊಂಡ್ರು ಅದನ್ನ ಮಾಡೋ ತರದವಳು. ಅವಳ ಜೊತೆ ನೀನ್ ಸ್ಪರ್ಧೆಯಲ್ಲಿ ಗೆಲ್ತೀಯ ಅಲ್ಲ, ನೀನ್ ಗೆಲ್ಲಕ್ ಆಗುತ್ತಾ ಅಂತ. ಗೆದ್ದೆ ಗೆಲ್ತೀನಿ. ಹೇಗೆ ಆಗುತ್ತೆ? ಈ ಫೋನ್ ಸಹಾಯದಿಂದ. ಅಯ್ಯೋ ನಿನ್ನ ಚಾರು, ಫೋನಿಂದನಾ? ಫೋನಿಂದ ಹೇಗ್ ಗೆಲ್ತೀಯ? ಅದು ಇದ್ರಲ್ಲಿ ನೋಡ್ಕೊಂಡ್ ರಂಗೋಲಿ ಹಾಕ್ತೀನಿ. ಏನು ಅರ್ಥ ಆಗ್ತಿಲ್ಲ. ಅಯ್ಯೋ ಚಿಕ್ಕಮ್ಮ, ಈ ಫೋನಲ್ಲಿ ಇಂಟರ್ನೆಟ್ ಇದೆ, ಇಲ್ಲಿ ನೋಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಡಿಸೈನ್ ಆಗಿರೋ ರಂಗೋಲಿಗಳು ಬರುತ್ತೆ. ಇಷ್ಟರಲ್ಲಿ ಬೆಸ್ಟ್ ಆಗಿರೋದನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಹಾಕ್ತೆ ಅಂತ ಅನ್ಕೊಳ್ಳಿ. ಖಂಡಿತ ಈ ಕಾಂಪಿಟೇಷನ್ ಅಲ್ಲಿ ಆದ್ಯ ಸೋತ್ ಹೋಗ್ತಾಳೆ, ಗೆಲ್ಲಕ್ ಸಾಧ್ಯನೇ ಇಲ್ಲ. ನಾನ್ ಕಾಪಿ ಮಾಡಿರೋ ರಂಗೋಲಿಗೆ ಎಲ್ರು ಚಪ್ಪಾಳೆ ಹಾಕ್ತಾರೆ. ಹೋಗ್ಲಿ ಬಿಡು, ನಮ್ಮಣ್ಣ ಚೀ ಅಂದೇ ಇರೋ ಹಾಗೆ ಮಾಡಿದ್ರೆ ಸಾಕು. ಆದ್ರೆ ನೀನ್ ಕಾಪಿ ಮಾಡೋದನ್ನ ಯಾರಾದ್ರೂ ಕಂಡು ಹಿಡಿದ್ಬಿಟ್ರೆ ಅಷ್ಟು ಈಸಿಯಾಗಿ ಸಿಕ್ಕಾಕೋತೀನಾ? ಯಾರು ನೋಡ್ದೇ ಇರೋ ಹಾಗೆ ನೀನು ಫೋನ್ ಹಿಡ್ಕೋ, ನಾನು ಅದನ್ನ ನೋಡ್ಕೊಂಡು ರಂಗೋಲಿ ಹಾಕ್ತೀನಿ. ಯಾರಿಗೂ ಗೊತ್ತಾಗಲ್ಲ. ಕಂಡು ಹಿಡಿಯಲ್ಲ. ಓಹೋ, ಚೀಟ್ ಮಾಡಿ ಗೆಲ್ಬೇಕು ಅನ್ಕೊಂಡಿದ್ಯಾ? ಅಲ್ಲಿ ಆದ್ಯ ರಾಜಲಕ್ಷ್ಮಿ ಓದಿಗೋಸ್ಕರ ಗೆಲ್ಬೇಕು ಅನ್ಕೊಂಡಿದ್ದಾಳೆ, ಅವಳೇ ಗೆಲ್ಲದು. ಆದ್ರೆ ಸ್ಪರ್ಧೆಯಲ್ಲಿ ಚೀಟಿಂಗ್ ಮಾಡಬಾರ್ದು. ನಾನು ನಿನಗೆ ಮಾಡಕ್ಕೂ ಬಿಡಲ್ಲ. ಬನ್ನಿ. ಏನ್ ಚಾರು? ಬನ್ನಿ. ಏನಾಯ್ತು? ಎಲ್ಲಿಗೆ? ಅಯ್ಯಯ್ಯೋ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ನಾನು ನಾಗದೇವತೆನ ತುಂಬಾ ಪೂಜೆ ಮಾಡ್ತೀನಿ. ನಾಗದೇವತೆ ಸುತ್ತ 9 ಪ್ರದಕ್ಷಿಣೆ ಹಾಕಿದ್ರೆ ನಾನು ಅನ್ಕೊಂಡಿರೋದೆಲ್ಲ ನೆರವೇರುತ್ತೆ. ಅದಕ್ಕೆ ಇಲ್ಲಿಗೆ ಪ್ರದಕ್ಷಿಣೆ ಹಾಕೋಣ ಅಂತ ಬಂದೆ. ಹೋಗು. ಮತ್ ಇನ್ಯಾಕ್ ತಡ? ಶುರು ಮಾಡು. ಹೋಗು. ನೀವು ಬನ್ನಿ. ನಾವ್ಯಾಕೆ? ನೀವು ಕೂಡ ಪ್ರದಕ್ಷಿಣೆ ಹಾಕಿದ್ರೆ ನಮ್ ಕೋರಿಕೆ ಬಲವಾಗಿರುತ್ತೆ. ಆಗ ನಾಗದೇವತೆ ನಮ್ಗೆ ಆಶೀರ್ವಾದ ಮಾಡ್ತಾಳೆ, ನಾವು ಗೆದ್ಬಿಡ್ತೀವಿ. ಆದ್ಯನ್ ಕತೆ ಕ್ಲೋಸ್ ಆಗ್ಬಿಡುತ್ತೆ. ನಡಿ ನಡಿ.
ನಾಗಮ್ಮ ತಾಯಿ ಆಶೀರ್ವಾದ ಮಾಡಮ್ಮ. ಅತ್ತೆ, ಇದರಲ್ಲಿ ನೆಟ್ ಆನ್ ಮಾಡಿದ್ಮೇಲೆ ಮೊದಲು ಯಾವ ರಂಗೋಲಿ ಬರುತ್ತೋ ಅದನ್ನೇ ಹಾಕೋಣ. ಫೋನ್ ಆನೇ ಆಗ್ತಾ ಇಲ್ಲ ಚಿಕ್ಕಮ್ಮ. ಈಗಷ್ಟೇ 9 ಪ್ರದಕ್ಷಿಣೆ ಹಾಕಿದ್ರೆ ನಾಗದೇವತೆ ನಿನ್ ಕೋರಿಕೆನ ತೀರಿಸ್ತಾಳೆ ಅಂತ ಹೇಳಿದ್ಯಲ್ಲ. ಅದು ನಿನ್ ಬುದ್ಧಿಗೆ ಇಷ್ಟು ಬೆಂಕಿ ಹಾಕ. ಒಳ್ಳೆ ರಂಗೋಲಿ ಹಾಕ್ತೀಯ ಅನ್ಕೊಂಡ್ರೆ ಕೊನೆಗೆಲ್ಲ ಉಲ್ಟಾ ಆಯ್ತಲ್ಲೇ. ಇಂಥ ಸ್ಪರ್ಧೆಲ್ ಪಾಲ್ಗೊಂಡಾಗ ಮೋಸ ಮಾಡ್ಬೇಕು ಅನ್ಕೊಂಡ್ರೆ ಹೀಗೆ ಆಗೋದು. ಅಲ್ಲಿ ಎಲ್ಲರೂ ರಂಗೋಲಿ ಹಾಕ್ತಾ ಇದಾರೆ, ನೀನಿನ್ನು ಹೇಗ್ ಹಾಕೋದು ಅಂತ ಯೋಚಿಸ್ತಾ ಇದ್ಯಾ. ಆ ಕಿಲಾಡಿ ಆದ್ಯ ಮಾತ್ರ ಯಾವ ರಂಗೋಲಿ ಹಾಕೋದು ಅಂತ ಮೊದಲೇ ಪ್ರಿಪೇರ್ ಆಗಿದ್ದಾಳೆ. ಈಗ ಸ್ಪರ್ಧೆಗಳೆಲ್ಲ ರಂಗೋಲಿ ಶುರು ಮಾಡಬೇಕಾಗಿ ಕೇಳ್ಕೊತೀವಿ. ಅಶೋ ಚಿಕ್ಕಮ್ಮ, ಟೈಮ್ ಆಗೋಯ್ತು. ಈಗ ನಾವ್ ಏನ್ ಮಾಡೋದು? ನಿನ್ಗೆ ಯಾವ್ದೋ ಒಂದ್ ನೆನ್ಪಿರುತ್ತಲ್ವಾ, ಅದನ್ನೇ ಹಾಕು. ಯಾವ ರಂಗೋಲಿನೂ ಹಾಕ್ಲಿಲ್ಲ ಅಂದ್ರೆ ಮೊದ್ಲೇ ಸೋತ್ ಹೋಗ್ತೀಯಾ? ಅಯ್ಯೋ, ನಂಗೆ ಯಾವ್ದು ನೆನ್ಪೇ ಇಲ್ಲ ಚಿಕ್ಕಮ್ಮ. ಈಗ ನಾನು ಏನ್ ಮಾಡ್ಲಿ? ಈ ಮೊಬೈಲ್ ಕೂಡ ಆನೇ ಆಗ್ತಾ ಇಲ್ಲ. ನೀನೇನು ಚಿಂತೆ ಮಾಡ್ಬೇಡ, ನಾನ್ ಯಾವ್ದೋ ಒಂದು ರಂಗೋಲಿ ಹೇಳ್ತೀನಿ, ನೀನ್ ಅದನ್ನೇ ಹಾಕುವಂತೆ. ನಡಿ ನಡಿ ಮೊದ್ಲು ನಡಿ. ರೆಡಿ, 1 2 3 ಸ್ಟಾರ್ಟ್. ಆದ್ಯ, ಅಲ್ಲಿ ರೌಂಡು. ಆದ್ಯ, ರಂಗೋಲಿ ಸ್ಪರ್ಧೆ ಪೂರ್ತಿಯಾಗಿದೆ. ಈ ಸ್ಪರ್ಧೆಯಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗುತ್ತೆ. ಪಿಡಿ ಅವರೇ, ಹೋಗಿ ಆ ರಂಗೋಲಿನ ಪರೀಕ್ಷೆ ಮಾಡಿ ಯಾರು ಚೆನ್ನಾಗಿ ಹಾಕಿದಾರೋ ಆ ವಿಜೇತೆನ ನೀವು ನಮಗೆ ತಿಳಿಸಿ.